ಜೆಡಿಎಸ್ ಪಕ್ಷ ಒಂದು ಪರ್ಯಾಯ ಪಕ್ಷವಾಗಿತ್ತು. ಕಾಂಗ್ರೆಸ್ನವರಿಂದ ಬೇಸರವಾದಂತಹ ಸಂದರ್ಭದಲ್ಲಿ ಜನ ಜೆಡಿಎಸ್ ಮೊರೆ ಹೋಗ್ತಾ ಇದ್ರು. ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳ ನಡುವೆ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಅನ್ನುವಂತಹ ಒಂದು ಪ್ರಾದೇಶಿಕ ಪಕ್ಷ ಬಹಳ ಸದೃಢವಾಗಿ ಬಲಿಷ್ಠವಾಗಿ ನೆಲೆಯನ್ನ ಹೂರಿತ್ತು. ಯಾವಾಗ ಚುನಾವಣೆಗಳು ಅಂತ ಬರ್ತವೆ, ಆ ಚುನಾವಣೆಗಳು ಬಂದಂತಹ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಇಂದ ಏನೋ ಒಂದು ಸಮಸ್ಯೆ ಆಗಿತ್ತು, ಕಾಂಗ್ರೆಸ್ನವ್ರಿಗೆ ನಾವು ಈ ಸತಿ ಮತ ಕೊಡಬಾರ್ದು, ನಾವು ಆಲ್ಟರ್ನೇಟ್ ಪಾರ್ಟಿಗೆ ಅಧಿಕಾರಕ್ಕೆ ತರಬೇಕು, ಇವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಂತಹ ಸಂದರ್ಭಗಳಲ್ಲಿ ಎರಡೇ ಪಕ್ಷ ಹೊಡಿತಾ ಇದ್ದಿದ್ದು, ಒಂದು ಬಿಜೆಪಿ, ಒಂದು ಜೆಡಿಎಸ್. ಬಿಜೆಪಿಗೆ ಬಹಳಷ್ಟು ಜನ ಮತವನ್ನ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕೋಮು ಗಲಭೆಗಳು, ಕೋಮು ಸಂಘರ್ಷಗಳು, ಇಲ್ಲಿನ ಶಾಂತಿ ಸುವ್ಯವಸ್ಥೆ ನೆಮ್ಮದಿ ಹಾಳಾಗುತ್ತೆ. ಹಾಗಾಗಿ ಅದು ಕೋಮುವಾದಿ ಪಕ್ಷ ಅನ್ನೋ ಕಾರಣಕ್ಕೋಸ್ಕರ ನಾವು ಬಿಜೆಪಿಗೆ ಮತ ಹಾಕಬಾರದು. ಕಾಂಗ್ರೆಸ್ ಅವರಿಂದ ಬೇಸತ್ತಂತ ಜನ ಬಿಜೆಪಿಗೆ ಈ ರೀತಿ ಹೇಳ್ತಾ ಇದ್ರೆ, ಒಂದು ಪರ್ಯಾಯವಾಗಿ ಒಂದು ಆಲ್ಟರ್ನೇಟ್ ಪಾರ್ಟಿ ಅಂತ ಜೆಡಿಎಸ್ ಪಾರ್ಟಿ ಇತ್ತು. ಆ ಜೆಡಿಎಸ್ ಪಾರ್ಟಿಗೆ ಮತವನ್ನ ಕೊಡೋದ್ರ ಮುಖಾಂತರ ಕುಮಾರಣ್ಣ ಅವರಿಗೆ ಸಿಎಂ ಕೂಡ ಮಾಡಿದ್ರು. ಬಹಳಷ್ಟು ಜನ ಶಾಸಕರಾಗಿ ಕೂಡ ಆ ಒಂದು ಪಕ್ಷದಿಂದ ಹೊರಹೊಮ್ಮಿದ್ರು. ಇವೆಲ್ಲ ನಡೀತಾ ಬಂತು. ಬಟ್ ಯಾವಾಗ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಸೇರ್ಕೊತು ಮೈತ್ರಿ ಪಕ್ಷ ಆಗಿ, ಸೊ ಆ ಜನಗಳಿಗೆ ಒಂದು ನಂಬಿಕೆ ಏನು ಜೆಡಿಎಸ್ ಮೇಲೆ ಇತ್ತು, ಆ ನಂಬಿಕೆ ಕೂಡ ಕಳ್ಕೊಂಡ್ರು. ಈಗ ನಾವು ಜೆಡಿಎಸ್ ಗೆ ವೋಟ್ ಹಾಕೋದ್ ಬೇರೆ ಅಲ್ಲ, ಬಿಜೆಪಿಗೆ ವೋಟ್ ಹಾಕೋದ್ ಬೇರೆ ಅಲ್ಲ. ಸೊ ಹಾಗಾಗಿ ನಾವು ಬಿಜೆಪಿಯನ್ನ ಮೊದಲಿಂದಲೂ ಕೋಮುವಾದಿ ಪಕ್ಷ ಅಂತಾನೆ ಪರಿಗಣಿಸ್ತಾ ಬಂದಂತ ಸಂದರ್ಭದಲ್ಲಿ ಇವತ್ತು ನಾವು ಜೆಡಿಎಸ್ ಗೆ ಮತವನ್ನ ಕೊಟ್ರೆ ನಾವು ಬಿಜೆಪಿಗೆ ಮತವನ್ನ ಕೊಟ್ಟಂಗಾಗುತ್ತೆ. ಸೊ ಹಂಗಾಗಿ ಇಲ್ಲಿ ಆಲ್ಟರ್ನೇಟ್ ಪಕ್ಷ ಇಲ್ಲದೆ ಇರೋ ಕಾರಣ ನಾವು ಅನಿವಾರ್ಯತೆ ವಿಪರ್ಯಾಸ ಕಾಂಗ್ರೆಸ್ಗೆ ಮತವನ್ನ ಕೊಟ್ಟಿ ನಾವು ಅವರ ಒಂದು ಮೊರೆ ಹೋಗುವಂತ ಅನಿವಾರ್ಯತೆ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿ ಆಗಿರೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ. ಪ್ರಾದೇಶಿಕ ಪಕ್ಷ ಇಲ್ಲಿ ನೆಲೆ ಹೂರುತ್ತಾ ಅಥವಾ ಇಲ್ಲಿನ ಜನ ಅದಕ್ಕೆ ಮನ್ನಣೆಯನ್ನ ಕೊಡ್ತಾರಾ, ಅದೆಲ್ಲ ಚುನಾವಣೆ ಆದ ನಂತರವೇ ಗೊತ್ತಾಗುವಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಂದ ಬಹಳಷ್ಟು ಜನ ಬೇಸತ್ತು ಹೋಗಿದ್ದಾರೆ. ಮುಸಲ್ಮಾನರು ಕೂಡ ಕಾಂಗ್ರೆಸ್ ಇಂದ ಬೇಸತ್ತಿರುವಂತದ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರು ಕೂಡ ಕಾಂಗ್ರೆಸ್ ಇಂದ ಬೇಸತ್ತಿರುವಂತದ್ದು. ಕಾರಣ ಒಳ ಮೀಸಲಾತಿಯ ಒಂದು ಹೋರಾಟ. ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ರಾಜ್ಯ ಸರ್ಕಾರ ಬಹುದೊಡ್ಡ ಅನ್ಯಾಯವನ್ನ ಮಾಡಿದೆ ಅನ್ನುವಂತಹ ಆರೋಪಗಳನ್ನ ಈಗ ಸಮುದಾಯ ಮಾಡ್ತಾ ಇರುವಂತದ್ದು. ಮುಸಲ್ಮಾನಿಗೆ ಸ್ಥಾನಮಾನಗಳು ಮಾನ್ಯತೆಗಳು ಕಾಂಗ್ರೆಸ್ ಅವರು ಕೊಡ್ತಾ ಇಲ್ಲ. ಹಾಗಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡೋದಿಲ್ಲ ಅನ್ನುವಂತಹ ಒಂದು ದೃಢವಾದ ನಿರ್ಧಾರದಲ್ಲೂ ಕೂಡ ಮುಸಲ್ಮಾನ್ ಮುಖಂಡರು, ಮೌಲ್ವಿಗಳು, ಉಲಮಾಗಳು ತೀರ್ಮಾನ ತಗೊಂಡಿರುವಂತದ್ದು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಬಿಟ್ರೆ ಇಲ್ಲಿ ಪರ್ಯಾಯ ಒಂದು ಪಕ್ಷ ಇಲ್ಲ, ಆಲ್ಟರ್ನೇಟ್ ಅನ್ನುವಂತ ವಿಚಾರವೇ ಇಲ್ಲ. ಯಾಕಂತ ಹೇಳಿದ್ರೆ ಜೆಡಿಎಸ್ ನಾವು ಪರಿಗಣಿಸಕ್ಕಾಗಲ್ಲ. ಯಾಕಂದ್ರೆ ಈಗಾಗಲೇ ಅವರು ಮೈತ್ರಿ ಆಗಿರೋದ್ರಿಂದ ಜೆಡಿಎಸ್ ಬೇರೆ ಅಲ್ಲ, ಬಿಜೆಪಿ ಬೇರೆ ಅಲ್ಲ. ನೀವು ಇಬ್ರಲ್ಲಿ ಯಾರು ಓಟ್ ಹಾಕರು ಅದು ಹೋಗೋದೇ ಬಿಜೆಪಿಗೆ. ಸೊ ಹಾಗಾಗಿ ಕಾಂಗ್ರೆಸ್ ಬಿಟ್ಟರೆ ಇಲ್ಲಿ ಬೇರೆ ಏನು ಆಪ್ಷನ್ ಇಲ್ಲ ಅನ್ನುವಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಮತದಾರರು ಇರುವಂತದ್ದು. ಸೊ ಹಾಗಾಗಿ ಒಂದು ಆಲ್ಟರ್ನೇಟಿವ್ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಬಂದ್ರೆ ಬಹಳ ಅನುಕೂಲ ಆಗುತ್ತೆ ಮತದಾರರಿಗೆ ಅನ್ನೋದು ಸಾಕಷ್ಟು ಚರ್ಚೆಗಳು ಈಗ ಹೊರಗಡೆ ನಡೀತಾ ಇರುವಂತದ್ದು. ಈಗ ಸಿಎಂ ಬದಲಾವಣೆ ವಿಚಾರದಲ್ಲಿ ಏನೆಲ್ಲ ಆಗುತ್ತೆ, ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಹೋದಂತವ್ರೇನಾದ್ರೂ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ತಾರ, ಆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಯಾರೆಲ್ಲ ರಾಜಕೀಯ ವ್ಯಕ್ತಿಗಳು ಬೆಂಬಲವನ್ನ ಕೊಡ್ತಾರೆ, ಆ ರಾಜಕೀಯ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಸ್ವಾಗತ ಸಿಗುತ್ತೆ, ತಮಿಳುನಾಡಿನ ತಮಿಳಿಗ ವ್ಯಕ್ತಿ ಕಾಳಗಂ ಪಕ್ಷಕ್ಕೆ ಯಾವ ಮಾನ್ಯತೆ ಸಿಕ್ತು, ಕರ್ನಾಟಕದಲ್ಲೂ ಕೂಡ ಅದೇ ಮಾನ್ಯತೆ ಆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಸಿಗುತ್ತಾ? ಇವೆಲ್ಲ ಪ್ರಶ್ನೆಗಳು ಇವತ್ತು ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿ ಆಗ್ತವೆ ಅಂತ ನಾವು ಕಾದು ನೋಡೋಣ. ಆದ್ರೆ ಈ ಒಂದು ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ನಿಜಕ್ಕೂ ಕೂಡ ಆಶ್ಚರ್ಯ ತಂದಿರುವಂತದ್ದು. ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರವನ್ನೇ ಹಿಡಿಯೋಕೆ ಆಗದೆ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತಹ ಬಿಜೆಪಿ ಇವತ್ತು ಬಹುಮತಗಳಿಂದ ಸರ್ಕಾರವನ್ನ ರಚನೆ ಮಾಡ್ತಿದೆ. ಇದು ನಿಜಕ್ಕೂ ಕೂಡ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ತಮಿಳುನಾಡಿನಲ್ಲಿ ಚಿತ್ರನಟ ದಳಪತಿ ವಿಜಯ್ ಸಂಸ್ಥಾಪಕ ಅಧ್ಯಕ್ಷರಾಗಿ ಕಟ್ಟಿದಂತಹ ಪಕ್ಷ ಟಿವಿಕೆ ತಮಿಳುನಾಡು ವ್ಯಕ್ತಿ ಕಾಳಗಂ ಅನ್ನುವಂತಹ ಪಕ್ಷ. ಆ ಒಂದು ಪಕ್ಷ ಕೂಡ ಇವತ್ತು ಡಿಎಂಕೆ ಎಐಡಿಎಂಕೆ ಅನ್ನುವಂತಹ ಭದ್ರಕೋಟೆಯನ್ನೇ ಹೊಡೆದಾಕಿ ತನ್ನ ಪಕ್ಷದ ಶಾಸಕರನ್ನ ಕರ್ಕೊಂಡು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋಕೆ ಸಜ್ಜಾಗಿರುವಂತದ್ದು. ಇವೆಲ್ಲವೂ ಕೂಡ
ಬದಲಾವಣೆಯ ಒಂದು ಸಂಕೇತ. ಆಡಳಿತ ಪಕ್ಷಗಳು ಬದಲಾವಣೆ ಆಗ್ತಾ ಇರಬೇಕು. ಜನಗಳಿಗೆ ಸೇವೆಯನ್ನ ಯಾರು ಮಾಡ್ತಾರೆ, ಅವರ ಸಿದ್ಧಾಂತಗಳಿಗೆ, ಅವರ ಮೂಲಭೂತ ಸೌಕರ್ಯಗಳಿಗೆ, ಅವರ ಕಷ್ಟಗಳಿಗೆ, ಅವರ ಎಲ್ಲ ಒಂದು ವಿಚಾರಗಳಿಗೆ ಯಾವ ಸರ್ಕಾರ ಸ್ಪಂದಿಸ್ತದೆ ಅಂತಹ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತವನ್ನ ಮಾಡಬೇಕು ಅನ್ನುವಂತಹ ಬದಲಾವಣೆ ಬಯಸಿದಂತಹ ಮತದಾರರಿಗೆ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಒಂದು ರಿಸಲ್ಟ್ ಸಿಕ್ಕಿರುವಂತದ್ದು. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ, ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ವಿಜಯ್ ತಳಪತಿ ಯಾವ ರೀತಿಯಾದಂತಹ ಒಂದು ರಾಜಕಾರಣವನ್ನ ಮಾಡ್ತಾರೆ ಅನ್ನೋದನ್ನ ಎಲ್ಲವೂ ಕಾದು ನೋಡೋಣ. ಮುಂದಿನ ದಿನಗಳಲ್ಲಿ ಇಂಥ ವಿಶೇಷವಾದಂತಹ ಹಲವಾರು ಸಂಚಿಕೆಗಳನ್ನ ಮಾಡ್ತಾ ನಿಮ್ಮ ಮುಂದೆ ನಾನು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಎದೆಗಾರಿಕೆ ಸುದ್ದಿವಾಹಿನಿ. ನಮಸ್ಕಾರ.